ಕಡಿಮೆ ಅವಧಿಯಿಂದ ಆಗಿರೋದ್ರಿಂದ 2 ಬಾರಿ ಆಗಿದ್ರಿಂದ ಒಂದು 9 ತಿಂಗಳು ಒಂದು 2 ವರ್ಷ ಹಿಂಗ ಕಡಿಮೆ ಅವಧಿ ಆಗಿರೋದ್ರಿಂದ ಪೂರ್ಣ ಪ್ರಮಾಣದ ಅವಧಿಗೆ ನನಗೆ ವಿಧಾನ ಪರಿಷತ್ ಸದಸ್ಯರಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಕೇಳಿದಾಗ ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಪರಿಗಣಿಸಿ ಈ ಸಮುದಾಯಕ್ಕೆ ಅವಕಾಶ ಕೊಡಬೇಕು. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಸಮುದಾಯದವರು ಬಹಳ ಮಂದಿ ಇದ್ದಾರೆ, ಬಹುಸಂಖ್ಯಾತ ಜನ ಇರೋದ್ರಿಂದ ಆ ಭಾಗದಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು. ಆ ಭಾಗದಲ್ಲಿ ಬೇರೆ ಸಮಾಜದವರ ಸರಿ ಸಮಾನವಾಗಿ ಈ ಸಮಾಜದವರು ಬೆಳಿಬೇಕು ಎಂಬ ಭಾವನೆಯಿಂದ ನನಗೆ ಪೂರ್ಣ ಪ್ರಮಾಣದ ಅವಧಿಗಾಗಿ ಅವಕಾಶ ಕೊಟ್ಟಿದ್ದಾರೆ. ನಾನು ನನ್ನ ಸಮುದಾಯ ಒಂದೇ ಅಲ್ಲ, ಇನ್ನಿತರ ಎಲ್ಲ ಸಮುದಾಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಸರ್ವರಿಗೂ ಸಮಪಾಲು ಅಂತ ಏನು ಬಸವಣ್ಣವ್ರು ಹೇಳ್ಯಾರ, ಆ ಬಸವಣ್ಣವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡಿ ಅತ್ಯಂತ ಕಡೆಯ ಸಾಮಾಜಿಕ ನ್ಯಾಯಕ್ಕಾಗಿ ಪರಿತಪಿಸ್ತಕ್ಕಂಥ ಜನರಿಗೆ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡೀನಿ. ಜಟಿಲ ಸಮಸ್ಯೆಗಳು ಅಧಿವೇಶನದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಈ ಭಾಗದಲ್ಲಿ ಬಹುದಿನಗಳ ಬೇಡಿಕೆ ಅಂತ ಕೋಲಿ, ಕಬ್ಬಿಗ, ಬೆಸ್ತಾಂಬಿಗ, ಬಾರಿಕೆ ಪದಗಳು ಕೂಡ ಕೇಂದ್ರಕ್ಕೆ ಪರಿಶಿಷ್ಟ ಪದಗಳ ಸೇರ್ಪಡೆ ಮಾಡೋ ಕೆಲಸ ಮಾಡಿಸ್ತೀನಿ. ಆಮೇಲೆ ನಮ್ಮ ಸಮುದಾಯಕ್ಕೆ ಈಗಾಗಲೇ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ನಿರ್ಣಯ ಆಗಿದ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಪಕ್ಕದಲ್ಲಿ ಗಾರ್ಡನ್ ಪಾರ್ಕ್ದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಕೆಲಸ ಅತ್ಯಂತ ಭರದಿಂದ ನಡೆದಿದೆ ಮತ್ತು ಸ್ಟ್ಯಾಚ್ಯೂ ಕೂಡ ಕಂಪ್ಲೀಟ್ ಆಗಿದೆ. ಮುಂದಿನ ತಿಂಗಳಲ್ಲಿ ಅದನ್ನು ಕೂಡ ಮೂರ್ತಿ ಸ್ಥಾಪನೆ ಮಾಡಿ ಈ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿಯವರಿಗೆ, ಎಲ್ಲ ಶಾಸಕರಿಗೆ, ಸಂಸದರಿಗೆ ಎಲ್ಲರನ್ನು ಕರೆದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಬೆಳಗಾವಿಯಲ್ಲಿ ಸರ್ಕಾರ ನಮ್ಮ ಮಾತು ಕೊಟ್ಟಿದೆ. ಭಕ್ತ ಕನಕದಾಸರು ವಾಲ್ಮೀಕಿ ಗುರುಗಳ ಪಕ್ಕದಲ್ಲಿ ವಿಧಾನಸೌಧ ಮುಂದುಗಡೆ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋಕ್ಕೆಂಬ ಸಮಾಜದವರ ಬೇಡಿಕೆ ಇದೆ. ಅದನ್ನು ಕೂಡ ಪ್ರಾಮಾಣಿಕವಾಗಿ ನೆರವೇರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಅಭಿಮಾನಿಗಳೆಲ್ಲ ಪ್ರೀತಿ ವಿಶ್ವಾಸದಿಂದ ಇವರಾಗಿದ್ದರಿಂದ ನಮಗೆಲ್ಲ ಉತ್ತಮ ಕೆಲಸಗಳಾಗ್ತದೆ, ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಎಲ್ಲ ಸಮುದಾಯದವರು, ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯದವರು ಬಹಳ ಪ್ರೀತಿ ವಿಶ್ವಾಸದಿಂದ ನನಗ ನಗರಕ್ಕೆ ಆದರದಿಂದ ಬರಮಾಡಿಕೊಂಡಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ತಕ್ಕಂತೆ ನಾ ಕೆಲಸ ಮಾಡ್ತೀನಿ. ಎಷ್ಟೇ ಪ್ರಮಾಣಕ್ಕೆ 5 ಪದಗಳು ಈಗಾಗಲೇ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಮಾಡ್ತೀನಿ. ಮತ್ತೆ ತಳವಾರ ಸಮುದಾಯದ ಈಗಾಗಲೇ ಕೇಂದ್ರದ ನೋಟಿಫಿಕೇಶನ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಮತ್ತು ರಾಜ್ಯ ಸರ್ಕಾರದ ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಎಲ್ಲ ಕಡೆ ಅಂಥದ್ದೇನು ತಕರಾರಿಲ್ಲ. ಖಾಲಿ ಅಫ್ಜಲ್ಪುರದಾಗ ಗ್ರೇಡ್ 2 ತಹಶೀಲ್ದಾರು, ಗುಲ್ಬರ್ಗಾಗಿದ್ದಂಥ ಗ್ರೇಡ್ 2 ತಹಶೀಲ್ದಾರ್ ಇಬ್ಬರು ಮಾತ್ರ ನಮ್ಮ ಸಮುದಾಯದವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡ್ತೀನಿ. ಅವರಿಗೆ ಮನ ಪರಿವರ್ತನೆ ಮಾಡಿ ನ್ಯಾಯಬದ್ಧವಾಗಿ ಯಾರು ನಿಜವಾದಂಥ ತಳವಾರ ಸಮುದಾಯಕ್ಕೆ ಸೇರಿದವರಿದ್ದಾರೆ ಅವ್ರಿಗೆ ಹಕ್ಕು ಅವರ ಕೇಳಿದಂಥ ಪತ್ರಗಳೆಲ್ಲ ಕೊಡಬೇಕಂತ ಹೇಳ್ತೀನಿ. ಕೇಳಲಾದ ಪಕ್ಕದಲ್ಲಿ ಸರ್ಕಾರ ಇದೆ ನಮ್ಮದು, ನಾವಿದೆ ನ್ಯಾಯಬದ್ಧವಾಗಿ ಕ್ರಮ ಕೈಗೊಂಡು ನಮ್ಮ ಜನರಿಗೆ ತೊಂದರೆ ಆಗಲಾರ್ದ ರೀತಿಯಲ್ಲಿ ಅವ್ರಿಗೆ ಏನೇನು ಸಿಂಧುತ್ವ ಇರ್ಬೋದು, ಸರ್ಟಿಫಿಕೇಟ್ಗಳು ಇರ್ಬೋದು, ಇನ್ನಿತರ ಅವರಿಗೆ ಬದುಕ ಸಲುವಾಗಿ ಸರ್ಕಾರ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಏನೇನು ಬೇಕೋ ಅವೆಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಸಹಾಯ ಮಾಡ್ತೀವಿ.